ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಸೂರ್ಯನ ಬದಲಿ ಮಳೆರಾಯರು ಬಂದಿದ್ರು, ಇರಲಿ ಅಂತ ಅವ್ರಿಗೊಂದು ನಮಸ್ಕಾರ ಮಾಡಿ ನಾನು ಡೈಲಿ ಜೀವನನ ಸ್ಟಾರ್ಟ್ ಮಾಡಿದೆ. ಇವತ್ತು ನನಗೆ ಡ್ಯೂಟಿ ಇಲ್ಲದೆ ಇರೋ ಕಾರಣ ನನಗೆ ಯಾವುದೂ ಅಷ್ಟೊಂದು ಟೆನ್ಷನ್ ಇರಲಿಲ್ಲ. ಆರಾಮಾಗಿ ಯಾವಾಗಾದರೂ ವರ್ಕ್ ಮಾಡ್ಕೊಂಡ್ರೆ ಆಯ್ತಂತ ಸ್ವಲ್ಪ ರಿಲೀಫ್ ಆಗಿದ್ದೆ. ಬೆಳಗ್ಗೆ ನಾಷ್ಟ ಮಾಡ್ಕೊಂಡು ಸ್ವಲ್ಪ ಮನೆಗೆ ಮಾತಾಡಿ, ಯಾಕಂದ್ರೆ ರಜಾ ಇದ್ದ ಟೈಮ್ನಾಗ ಮನೆಗೆ ಮಾತಾಡ್ಬೇಕು, ಹಂಗೂ ಹಿಂಗೂ ಸ್ವಲ್ಪ ಮನೆಗೆ ಮಾತಾಡಾದ್ಮೇಲೆ ಬ್ರೇಕ್ಫಾಸ್ಟ್ ಮಾಡಿಕೊಂಡೆ. ಆನ್ಲೈನ್ ಆರ್ಡ್ರ್ ಬರೋದಿತ್ತು, ಯಾಕಂದ್ರೆ ಇನ್ಮೇಲೆ ವಿಂಟರ್ ಸ್ಟಾರ್ಟ್ ಆಕೈತಿ. ಈ ವಿಂಟರ್ ಸೀಸನ್ಗೆ ಎಷ್ಟು ಬಟ್ಟೆ ಇದ್ದರೂ ಕಡಿಮೆ ಅದಕ್ಕಂತೇಳಿ ಉನಲ್ಲಿರುವಂಥ ಬಟ್ಟೆನ ನಾನು ಆರ್ಡ್ರ್ ಮಾಡಿದ್ದೆ. ಸೊ ಡೋರ್ ಬೆಲ್ ಆದ ಕೂಡಲೇ ಗೊತ್ತಾಯಿತು ಅದು ಆನ್ಲೈನ್ ಪಾರ್ಸಲ್ ಅಂಥೇಳಿ. ಅಂದ್ರೆ ಇಲ್ಲಿ ಜರ್ಮನಿಗೆ ಯಾರ ಮನೆಗೆ ಬರಬೇಕು ಅಂದ್ರೆ ಮೊದಲು ನಮಗೆ ಕಾಲ್ ಮಾಡಿ ನಮ್ಮ ಪರ್ಮಿಷನ್ ತೊಗೊಂಡು ಮನೆಗೆ ಬರಬೇಕು. ಸೊ ವಿತೌಟ್ ಕಾಲಿಂಗ್ ಬೆಲ್ ಆಗೈತೆ ಅಂದ್ರೆ ನಾವು ಆನ್ಲೈನ್ ಮಾಡಿದ್ದು ಆರ್ಡ್ರ್ ಆಗಿರ್ತೈತಿ, ಅದು ಕನ್ಫರ್ಮ್ ಇತ್ತು. ಈ ಪಾರ್ಸಲ್ಗಳು ಬಂದದ್ದು ಒಂದು ಖುಷಿ ಆದ್ರೆ ಅದನ್ನು ಓಪನ್ ಮಾಡೋದು ಒಂದು ಖುಷಿ, ಯಾಕಂದ್ರೆ ನಾವು ಆರ್ಡ್ರ್ ಮಾಡಿರೋಂಥವು ಎಲ್ಲನೂ ಕರೆಕ್ಟಾಗಿ ಕನ್ಫರ್ಮ್ ಆಗಿದ್ದಾವ ಇಲ್ಲ ಅನ್ನೋದು ಒಂದು. ಸೊ ಕ್ವಾಲಿಟಿ ವೈಸ್ ಎಲ್ಲ ಕರೆಕ್ಟಾಗೇ ಇತ್ತು. ವಿಂಟರ್ ಟೈಮಿಗೆ ಮಾತ್ರ ಕರೆಕ್ಟ್ ಹೇಳಿ ಮಾಡಿಸಿದಂಗೆ ಆಗಿತ್ತು. ಸೊ ಅದು ನನಗೊಂದು ಖುಷಿ ಆಯಿತು. ಕೇರಳದವ್ರದ್ದು ಫೆಸ್ಟಿವಲ್ ಓಣಂನ ಸೆಲೆಬ್ರೇಷನ್ ಮಾಡಾಕತ್ತಿದ್ರು, ಅದ್ರ ಸಲುವಾಗಿ ಅವ್ರು ನನಗೆ ಇನ್ವೈಟ್ ಮಾಡಿದ್ರು. ಸೊ ಸರಿ ಅಂತ ನಾನು ಹೆಂಗಿದ್ರು ರಜಾ ಇತ್ತಲ್ಲ, ಸರಿ ಹೋಗಿ ಬಂದ್ರೆ ಆಯ್ತು ಅಂತ ಹೇಳ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ರೆಡಿಯಾಗಿ ಅವ್ರು ಇನ್ವೈಟ್ ಮಾಡಿದ ಕಡೆ ಹೋದೆ. ಈ ಓಣಂ ಹಬ್ಬದಾಗ ಅವ್ರು ಏನಂತಂದ್ರೆ ಮನ್ಯಾಗ ಎಷ್ಟು ಜನ ಇರ್ತಾರೋ ಅವರು ಎಷ್ಟೆಲ್ಲ ಅಡುಗೆ ಮಾಡಿರ್ತಾರೋ ಒಬ್ಬೊಬ್ಬರಾಗೆ ಬಂದು ಎಲ್ಲ ಅಡುಗೆನೂ ನೀಡ್ತಾರೆ. ಯಾಕಂದ್ರೆ ಅವರೊಂದು ಅದು ಅತಿಥಿ ಸಂಸ್ಕಾರ ಅಂತೇಳಿ ಭಾವಿಸ್ತಾರೆ. ಸೊ ಪ್ರತಿ ಸಲನೂ ನಾನು ಅಂದರೆ ಈಗ 2 ವರ್ಷ ಆಯಿತು, 2 ವರ್ಷವೂ ಸೊ ಇದೇ ರೀತಿ. ಈಗ ಅವ್ರು ಹಾಕಿದ್ದು ರೈಸ್ ಒಂದು ಕಡೆ ಆಗಿದ್ರೆ ಆ ಪಲ್ಯ ತಿನ್ನೋದ್ರೊಳಗೆ ನನಗೆ ಅರ್ಧ ಹೊಟ್ಟೆ ತುಂಬೋಗಿತ್ತು, ಅಷ್ಟು ವೆರೈಟಿ ಆಗಿತ್ತು. ತಿನ್ನೋ ಒಂದೊಂದು ಅಗಳದ ಮ್ಯಾಗೂ ಒಬ್ಬೊಬ್ಬರ ಹೆಸರು ಇರ್ತೈತೆ ಅಂತ. ಸೊ ಅನ್ನದ ಋಣ ಯಾರಿಗೆ ಎಲ್ಲಿ ಸಿಗ್ತೈತೋ ಅಲ್ಲಿ ಅದನ್ನು ನಾವು ಸ್ವೀಕಾರ ಮಾಡಬೇಕು. ದೇವ್ರು ನಮಗೆ ಇದನ್ನು ಕೊಟ್ಟಂಥ ಒಂದು ಆಶೀರ್ವಾದ ಅಂತೇಳಿ ನಾನು ಭಾವಿಸ್ತೀನಿ. ಊಟನೂ ಅಷ್ಟು ಸಖತ್ತಾಗಿತ್ತು. ಬರುವಾಗ ಹಂಗೆ ಬರಲಿಲ್ಲ, ಬರ್ಬೇಕಾರೆ ಅಲ್ಲಿ ಆ್ಯಪಲ್ ಗಿಡ ಇತ್ತು. ಸೊ ಎಲ್ಲರ ಕಣ್ಣು ಅದ್ರ ಮ್ಯಾಗ ಇತ್ತು. ಸರಿ ತೆಗೋಬೇಕಂತ ಕೇಶಂದು ಎಷ್ಟು ಟ್ರೈ ಮಾಡಿದ್ರು ಆ್ಯಪಲ್ ಸಿಗೋಲ್ಗಿದ್ದು. ಅಂದ್ರೆ ಪೂರ್ತಿ ಕೆಳಗಡೆ ಇರೋ ಆ್ಯಪಲ್ನೆಲ್ಲ ಎಲ್ಲರೂ ತೊಗೊಂಡು ಬಿಟ್ಟಾರ. ಸೊ ಈಗ ಏನು ಉಳಿದಿರೋ ಎಲ್ಲ ಮ್ಯಾಗ ಅದಾವ, ಅವು ನಮ್ಮ ಕೈಗೂ ಇಟ್ಕಂಗಿಲ್ಲ, ಹಂಗದಿದ್ದು. ನಂದು ಯಾವುದೋ ಒಂದು ಕಷ್ಟ ಆಗಿರ್ಬೋದು, ಸುಖ ಆಗಿರ್ಬೋದು, ಪ್ರತಿಯೊಂದ್ರೊಳಗೂ ಇನ್ಕ್ಲೂಡ್ ಆಗಿರ್ತಾರೆ. ಅದು ಒಂದು ಭಾಳ ಖುಷಿ ಐತಿ. ಇದುವರೆಗೂ ನನಗೆ ಯಾವುದೇ ಕಷ್ಟ ಬಂದರೂ ನನಗೆ ಅವರು ನಾನು ಒಬ್ಬಾಕೆ ಅದೀನಿ ಅಂತನೂ ಫೀಲ್ ಮಾಡಿಕೊಟ್ಟಿಲ್ಲ. ಸೊ ಹಿಂಗಾಗಿ ಅವ್ರು ಯಾವಾಗ ಇನ್ವೈಟ್ ಮಾಡಿದ್ರು ನಾನು ಅವ್ರ ಮನೆಯೊಳಗೆ ಒಬ್ಬಳಾಗಿನ ಎಂಜಾಯ್ಮೆಂಟ್ ಮಾಡ್ತೀನಿ. ನಾನು ಟ್ರೈ ಮಾಡೋದು ನೋಡಿ ಆ ಜರ್ಮನ್ ಅಜ್ಜಿನೂ ಬಂದುಬಿಟ್ರೆ ನನಗೆ, ನಾ ಹೆಲ್ಪ್ ಮಾಡ್ತೀನಿ ಬಾ ಅಂತೇಳಿ. ಪಾಪ ಭಾಳ ಒಳ್ಳೆಯವರು. ಅಲ್ಲೇ ನಮಗೇನೋ ಒಂದು ಹೆಲ್ಪ್ ಬೇಕಾದರೂ ಭಾಳ ಈಸಿಯಾಗಿ ಮಾಡ್ತಾರೆ. ಹಂಗೂ ಹಿಂಗೂ ಮಾಡಿ ಕಾಯಿ ಕೆಳಗೆ ಬೀಳಿಸೋ ಅಷ್ಟರಲ್ಲಿ ಕೊಲಿಗೆ ಬಂದು ಎತ್ಕೊಂಡು ಹೋಗಿಬಿಡ್ತಿದ್ಲು. ಸೊ ನಾ ಕಾಯಿ ಬೀಳಿಸ್ತಿದ್ದೆ, ಆಕಿ ತೊಗೊಂಡು ಹೋಗಿಬಿಡ್ತಿದ್ಲು. ಹಂಗೆ ಮಾಡಿ ಒಂದು 2-3 ಕಾಯಿ ತೊಗೊಂಡ್ಲ ಆದರೂ ಬಿಡಲಿಲ್ಲ. ಲಾಸ್ಟಿಗೆ ಒಂದಾದ್ರೂ ಕಾಯಿ ತೊಗೋಬೇಕಂತೇಳಿ ಗಿಡ ಹಿಡ್ಕೊಂಡು ಸ್ವಲ್ಪ ಅಳಗ್ಯಾಡ್ಸಿದೆ. 1-2 ಕಾಯಿ ಬಿದ್ದು ಅದರಲ್ಲಿ ಒಂದು ಕಾಯಿ ತೊಗೊಂಡು ನಾ ಮನೆಗೆ ಬಂದೆ. ಸೊ ನಮಗೆ ರಜಾ ಇತ್ತಂದ್ರೆ ನಾವೆಲ್ಲರೂ ಸೇರಿದಾಗ ಈ ಥರ ಎಂಜಾಯ್ಮೆಂಟ್ ಮಾಡ್ತೀವಿ. ಮತ್ತು ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.